ಅವಸರಕ್ಕೆ ನಾವು ಮುಳುವಳ್ಳಿ ಪಟ್ಟಣವು ಪ್ರಾಚೀನ ಕಾಲದಿಂದಲೂ ಇತಿಹಾಸ ಉಳಿದು ಈ ಇತಿಹಾಸಗಳ ಪಟ್ಟಣದಲ್ಲಿ ನಮ್ಮ ಮುಳುವಳ್ಳಿ ಸೋಮಶೇಖರ ಮಠಕ್ಕೆ 16ನೇ ಪೀಠಾಧೀಶರಾಗಿ 16ನೇ ಪೀಠಾಧೀಶರಾಗಿ ಶ್ರೀಮನ್ ನಿರಂಜನ ಪ್ರಣವ ಸ್ವರೂಪಿ ಮುರುಗೇಂದ್ರ ಮಹಾಸ್ವಾಮಿಗಳು ಪೀಠಾಧಿಪತಿಗಳಾಗಿ ಈಗ ಒಂದು 25 ವರ್ಷಗಳ ತನಕ ಅದನ್ನ ಮಠವನ್ನು ಮುನ್ನಡೆಸ್ಕೊಂತ ಬಂದಿದ್ದಾರೆ. ಇವತ್ತ ನಮ್ಮ ಮುಳುವಳ್ಳಿ ಏನಾದರೂ ಒಂದು ಕಾರ್ಯಕ್ರಮ, ಯಾವುದೇ ಕಾರ್ಯಕ್ರಮ ಇವತ್ತು ಸಾಂಸ್ಕೃತಿಕವಾಗಿ ಆಗಲಿ, ಶೈಕ್ಷಣಿಕವಾಗಿ ಆಗಲಿ, ಹಾಗೂ ಧಾರ್ಮಿಕವಾಗಿ ಆಗಲಿ, ಹಾಗೂ ಸಾಮಾಜಿಕವಾಗಿ ಆಗಲಿ, ಎಲ್ಲದರಲ್ಲೂ ಇವತ್ತ ಮುರುಗೇಂದ್ರ ಸ್ವಾಮಿಗಳು ಅದಾರ ಅಂತ ಹೇಳಿ ತಿಳ್ಕೊಬೇಕು. ಇವತ್ತ ಅವ್ರು ಬಂದು ಪೀಠಾಧ್ಯಕ್ಷರಾದ್ಮೇಲೆ ಮುಳುವಳ್ಳಿ ಸಾಕಷ್ಟು ಬದಲಾವಣೆಗಳಾಗಿವೆ. ಇವತ್ತ ಸಾಮಾಜಿಕವಾಗಿ, ಧಾರ್ಮಿಕವಾಗಿ, ಜಾತಿ ಮತ ಭೇದ ಪಂಥ ಇವು ಯಾವೂ ಇಲ್ಲದೆ, ಯಾಕಂದ್ರೆ ಈ ಸಲ ನೋಡ್ರಿ ನೀವು ವರ್ಷ ಒಂದೊಂದು ಈ ನಮ್ಮ ಈ 70ನೇ ಈ ಪುಣ್ಯ ಸ್ಮರಣೋತ್ಸವ ಏನಿದೆ, ಬಸವಲಿಂಗ ಮಹಾಸ್ವಾಮಿಗಳ ಪುಣ್ಯ ಸ್ಮರಣೋತ್ಸವ ಪ್ರತಿ ವರ್ಷ ಒಬ್ಬರಿಗೆ ನಮ್ಮ ಮಠದ್ದೇ ಆದಂತ ಒಂದು ಮುರಘಶ್ರೀ ಪ್ರಶಸ್ತಿಯನ್ನ ಕೊಡ್ತಾ ಬಂದ. ಈ ಸಲ ನಿಮ್ಗೆಲ್ಲ ಇವತ್ತೆಲ್ಲ ಆಶ್ಚರ್ಯ ಆಗ್ಬೋದು. ಈ ಸಲ ಯಾರಿಗೆ ಕೊಟ್ಟಿದಾರಪ್ಪ ಅಂತಂದ್ರ ನಮ್ಮ ಈ ಏನಂತಾರ ಯೋಗತಿಯರಿಗೆ ಇವತ್ತ ಆ ಮುರುಘಶ್ರೀ ಪ್ರಶಸ್ತಿಯನ್ನ ಮಂಜಕ್ಕ ಅನ್ನೋರಿಗೆ ಕೊಡಮಾಡುವಂತ ಸಂದರ್ಭ ಇವತ್ತವ್ರು ಸೃಷ್ಟಿಸ್ಯಾರ. ಯಾಕಂದ್ರೆ ಇದ್ರ ಮೇಲೆ ತಿಳಿತದ. ಯಾಕಂದ್ರ ಮೇಲು ಕೀಳು, ಹೆಚ್ಚು ಕಡಿಮೆ ಇವು ಯಾವುದೇ ಒಂದು ಭೇದ ಭಾವ ಇಲ್ಲದೆ ನಾವು ಪ್ರತಿ ಸಲ ಅದನ್ನ ಮುರುಘಶ್ರೀ ಪ್ರಶಸ್ತಿಯನ್ನ ಸಾರ್ವಜನಿಕವಾಗಿ, ಸಾಮಾಜಿಕವಾಗಿ ಯಾರ ಸೇವೆ ಸಲ್ಲಿಸಿರ್ತಾರ ಅವ್ರಿಗೆ ಆ ಪ್ರಶಸ್ತಿಯನ್ನು ಕೊಡ್ತಾ ಬಂದಿದ್ದೀವಿ ನಮ್ಮ ವತಿಯಿಂದ. ಈ ಸಲ ಆ ಮಂಜಕ್ಕ ಅನ್ನೋರಿಗೆ ಏನ ಮಂಗಳಮುಖಿ ಆಗಿದಾರಲ್ಲ, ಮಂಜಕ್ಕ ಅನ್ನೋರಿಗೆ ಇವತ್ತು ನಾವು ಅದನ್ನ ಮುರುಘಶ್ರೀ ಪ್ರಶಸ್ತಿಯನ್ನ ನಮ್ಮ ಮುರುಗೇಂದ್ರ ಮಹಾಸ್ವಾಮಿಗಳು ಕೊಡಮಾಡಿ ಬಡಿಸಿದಾರಲ್ಲ, ಇದು ಅತ್ಯಂತ ಸುಖವಾದಂತ ಕೆಲಸ. ಯಾಕಂದ್ರ ಎಲ್ಲರನ್ನೂ ಗುರುತಿಸ್ಬೇಕು. ಸಮಾಜದಲ್ಲಿ ನಾವು ಎಲ್ಲರನ್ನೂ ಗುರುತಿಸ್ಬೇಕಾಗತ್ತೆ. ಎಲ್ಲರಿಗೂ ಒಂದು 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 ತನ್ನದೇ ಆದಂತ ಒಂದು ವ್ಯಕ್ತಿತ್ವ ಇರ್ತದೆ. ಆ ವ್ಯಕ್ತಿತ್ವವನ್ನು ಗುರುತಿಸಿ ಅವ್ರ ಸಮಾಜಕ್ಕೆ ನೀಡಿದಂತ ಸೇವೆಯನ್ನು ಗಮನಿಸಿ ಆ ಸಮಾಜದಲ್ಲಿ ಅವ್ರು ಮಾಡುವಂತ ಕಾರ್ಯಗಳನ್ನು ನೋಡಿ ನಮ್ಮ ಶ್ರೀಗಳು ಒಳ್ಳೆಯ ಇದರಿಂದ ಮುರುಘಶ್ರೀ ಪ್ರಶಸ್ತಿಯನ್ನು ಕೊಡ್ತಾ ಬಂದಾರೆ. ಮತ್ತೆ ಸರ್ವಸಾಧಾರಣ 20 ವರ್ಷಗಳ ಕಾಲ ಈಗ ಅವರು ಏನ ಈ ತಾವು ಪೀಠಾಧ್ಯಕ್ಷರಾದ್ಮೇಲೆ ಒಂದು ಈ ಪುಣ್ಯ ಸ್ಮರಣೋತ್ಸವವನ್ನು ಏನ್ ಮಾಡ್ಕೊಂತ ಬಂದಾರಲ್ಲ, ಪ್ರತಿ ವರ್ಷ ಧಾರ್ಮಿಕವಾಗಿ, ಶೈಕ್ಷಣಿಕವಾಗಿ ಹಾಗೂ ಸಾಮಾಜಿಕವಾಗಿ ಊರಿಗೆ ಒಳ್ಳೇದಾಗುವಂತ ಕೆಲಸ ಮಾಡೋದಕ್ಕಾಗಿ ಎಲ್ಲದಕ್ಕೆ ಅನುಕೂಲ ಆಗುವ ರೀತಿ ಅಂತ ಕೆಲಸವನ್ನು ಮಾಡ್ಕೊಂತ ಬಂದಾರೆ. ಈ ಕಾರ್ಯಕ್ರಮ ಮಾಡುವಾಗ ನಮ್ಮ ಸುತ್ತಮುತ್ತಲಿನ ಎಲ್ಲ ಮಠಾಧೀಶರನ್ನು ಕರೆಸುವಂತ ಒಂದು ಪಾಠವನ್ನು ಅವ್ರು ಬೆಳೆಸ್ಕೊಂಡ್ ಬಂದಿದ್ದಾರೆ. ಎಲ್ಲ ಮಠಾಧೀಶರು. ಯಾಕಂದ್ರ ಏನಾಗತ್ತಪ್ಪ ಅಂತಂದ್ರ ಮಹಾತ್ಮರ ನಮ್ಮ ಭೂಮಿಗೆ, ನಮ್ಮ ಊರಿಗೆ, ನಮ್ಮ ನಾಡಿಗೆ ಕಾಲಿಡುವ ಒಂದು ಪುಣ್ಯದ ಕೆಲಸ. ಅಂತದ್ರಲ್ಲಿ ಎಲ್ಲೆಲ್ಲ ದೊಡ್ಡ ಮಠಮಾನ್ಯಗಳಲ್ಲಿ ಹೋಗಿ ತಾವ ನಮ್ಮ ಮಠಕ್ಕೆ ಬರಬೇಕು ಅಂತ ಹೇಳಿ ಅವ್ರನ್ನೆಲ್ಲ ಕರೆಸಿ ಅವ್ರನ್ನೆಲ್ಲ ಪುರಸ್ಕರಿಸಿ ಈ ಮುಳುವಳ್ಳಿ ನಾಡು ಇದನ್ನೆಲ್ಲ ಯಾಕೆ ಮಾಡ್ತಿದಾರೆ ಅಂದ್ರೆ ನಮ್ಮ ಶ್ರೀಗಳು ಮುಳುವಳ್ಳಿ ನಾಡು ಸಮೃದ್ಧಿಯಾಗಿರ್ಬೇಕು, ಮುಳುವಳ್ಳಿನ ಜನ ಒಳ್ಳೆಯ ರೀತಿಯಿಂದ ಇದರಿಂದ ಇರ್ಬೇಕನ್ನುವಂತ ಒಂದು ಭಾವನೆ ಇಟ್ಕೊಂಡ
ಮುಳುವಳ್ಳಿ ಬೆಳಿಬೇಕು, ಇನ್ನೂ ಹೆಚ್ಚೆಚ್ಚಾಗಿ ಬೆಳಿಬೇಕು ಅನ್ನುವಂಥ ಕಾರಣಗಳು ಇಟ್ಕೊಂಡು ಅಜ್ಜವರು ಇವತ್ತ ನಿಸ್ವಾರ್ಥದಿಂದ ಇವತ್ತು ಯಾವುದೂ ಇವತ್ತು ಅವ್ರಿಗೊಂದು ಆಡಂಬರ ಬೇಕು ಅನ್ನೋಂಗಿಲ್ಲ. ಇವತ್ತೆ ನೋಡಿ ಸಮಾಜದಲ್ಲಿ ಇವತ್ತು ಏನೇ ಚಲೋ ಮಾಡಿದ್ರು ಅದಕ್ಕೆ ನಕಾರಕ ಸಕಾರಕ ಶಕ್ತಿ ಇದ್ರೂ ಸಹಿತ ನಕಾರಕ ಶಕ್ತಿ ಅನ್ನುವಂಥದ್ದು ಒಂದು ಇರ್ತದೆ. ಅದನ್ನ ಯಾವುದೂ ಕಿವಿಗೆ ಹಾಕೊಳ್ಳದೆ ತಮ್ಮ ಕಾರ್ಯ ಏನು, ನಾನು ಸಮಾಜಕ್ಕೆ ಸೇವೆ ಮಾಡಬೇಕು, ನನ್ನಿಂದ ಸಮಾಜಕ್ಕೆ ಒಳ್ಳೇದಾಗಬೇಕು ಅನ್ನುವಂಥ ಭಾವನೆಯನ್ನು ಇಟ್ಕೊಂಡು ಇವತ್ತು ನಮ್ಮ ಗುರುಗಳು ಸಾಕಷ್ಟು ಸಮಾಜ ಸೇವೆಯನ್ನು ಮಾಡ್ತಾ ಊರಿಗೆ ಒಳ್ಳೇದಾಗುವಂತ ಕೆಲಸಗಳನ್ನು ಮಾಡ್ತಾ ಬಂದಿದ್ದಾರೆ. ಈ 70ನೇ ಕಾರ್ಯಕ್ರಮ ಇನ್ನೂ, ಯಾಕಂದ್ರೆ ಈ ಜೋಗತಿಯರಿಗೆ ಈ ಕಾರ್ಯಕ್ರಮದಲ್ಲಿ ಜೋಗತಿಯರಿಗೆ ಇವತ್ತು ಸನ್ಮಾನ ಮಾಡುವಂತ ಕೆಲಸವನ್ನ ಇವತ್ತು ಶ್ರೀಗಳು ಮಾಡಿದ್ದಾರೆ. ನಾವೆಲ್ಲ ಇವತ್ತು ಅದನ್ನ ಮೆಚ್ಚಬೇಕಾದಂತ ಕೆಲಸ. ಯಾಕಂದ್ರೆ ಎಲ್ಲರೂ ಈಗ ಎಲ್ಲ ದೊಡ್ಡದವ್ರು ಕುಂತವ್ರನ್ನ ಎಲ್ಲಾರು ಮಾಡ್ತಿರ್ತಾರೆ. ಅದ್ರಾಗ ಜೋಗತಿಯರಿಗೆ ಅಂದ್ರೆ ಇವತ್ತಿನ ದಿನಮಾನದೊಳಗ ಕೆಲವೊಂದು ಜನ ಕಾಣುವ ದೃಷ್ಟಿ ಬೇರೆ. ಆ ದೃಷ್ಟಿ ಹೋಗಲಾಡಿಸ್ಲಿಕ್ಕೆ, ಆ ದೃಷ್ಟಿಕೋನವನ್ನು ಬದಲಿ ಮಾಡ್ಲಿಕ್ಕೆ ಇವತ್ತು ನಮ್ಮ ಶ್ರೀಗಳು ಏನ್ ಮಾಡಿದಾರೆ ಅಂದ್ರೆ, ನಮ್ಮ ಸುತ್ತಮುತ್ತ ನಮ್ಮ ಊರಲ್ಲಿ ಅಷ್ಟಲ್ಲ, ನಮ್ಮ ಸುತ್ತಮುತ್ತಲಿನ ಎಲ್ಲ ಜೋಗತಿಯರನ್ನು ಕರೆಸಿ ಅವರಿಗೆ ಒಂದು ಪುರಸ್ಕಾರ, ಒಂದು ಸನ್ಮಾನ ಮಾಡಿ ಅವ್ರಿಗೆ ಗೌರವಿಸ್ಬೇಕು ಅನ್ನುವಂತ ಭಾವನೆಯನ್ನು ಇಟ್ಕೊಂಡಾರಲ್ಲ, ಇದು ಅತ್ಯಂತ ಸ್ತುತವಾದಂತು. ಅದಕ್ಕೆ ಇವತ್ತು ಮುಂಬರುವಂತ ದಿನದೊಳಗ ನಮ್ಮ ಮುಳುವಳ್ಳಿ ಪಟ್ಟಣ ಶ್ರೀಗಳ ಆಶೀರ್ವಾದದ ಜೊತೆಗೆ ಇನ್ನೂ ಹೆಚ್ಚಿನ ಅಭಿವೃದ್ಧಿ ಅಂತ ಹೊಂದಲಿ ಅಂತ ಹೇಳ್ತಾ, ಇವತ್ತ ಶ್ರೀಗಳು ನಮಗೆ ಮಾರ್ಗದರ್ಶಕರಾಗಿ ಸದಾಕಾಲ ನಮ್ಮ ಮೇಲೆ ಅವರ ಕೃಪಾಶೀರ್ವಾದ ಇಲ್ಲ ಅಂತ ಹೇಳಿ